ಗ್ಯಾರಂಟಿ ಗದ್ದಲವನ್ನ ಎಬ್ಬಿಸಿದ ಮೈತ್ರಿ ವಿರುದ್ಧ ಸರ್ಕಾರದ ಸಮರ. ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿಗರ ವಿರುದ್ಧ ಬ್ರಹ್ಮಾಸ್ತ್ರ. ಮತ್ತೊಂದು ಸುತ್ತಿನ ಸಮರಕ್ಕೆ ಗ್ಯಾರಂಟಿ ಪಾಳ್ಯ ಸಜ್ಜು. ರಾಜ್ಯಪಾಲರಿಗೆ ದೂರು ನೀಡಿದ ಬೆನ್ನಲ್ಲೇ ಮತ್ತೊಂದು ಸಮರಕ್ಕೆ ಸಜ್ಜು. ಗ್ಯಾರಂಟಿ ಗದ್ದಲ ಎಬ್ಬಿಸಿದ ಮೈತ್ರಿ ವಿರುದ್ಧ ಸರ್ಕಾರ ಸಮರವನ್ನ ಮಾಡುವುದಕ್ಕೆ ಮುಂದಾಗಿತ್ತು. ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿಗರ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಇದ್ದಂತ 40% ಕಮಿಷನ್ ಆರೋಪ ಏನಿತ್ತು ಅದನ್ನೀಗ ಮತ್ತೆ ಚರ್ಚೆಗೆ ತರ್ತಾ ಇದ್ದಾರೆ. ಗ್ಯಾರಂಟಿ ಗದ್ದಲ ಎಬ್ಬಿಸಿದ ಮೈತ್ರಿಗೆ ಸರ್ಕಾರ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದು, ದೂರು ನೀಡಿದ ಬಿಜೆಪಿಗರ ವಿರುದ್ಧ ಬ್ರಹ್ಮಾಸ್ತ್ರಕ್ಕೆ ಮುಂದಾಗಿದೆ. ಇಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತೆ 40% ಕಮಿಷನ್ ಆರೋಪ ಚರ್ಚೆಗೆ ಬರತ್ತ. ತನಿಖಾ ವರದಿಯ ರಿಪೋರ್ಟ್ ಸಲ್ಲಿಕೆಯಾಗಿದೆಯಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,000 ಪುಟಗಳ ವರದಿ ಅದು. ಸಿಎಂ ಕೈ ಸೇರಿದ ಬಿಜೆಪಿ ಸರ್ಕಾರದ ಕಮಿಷನ್ ರಿಪೋರ್ಟ್. ನ್ಯಾಯಮೂರ್ತಿ ದಾಸ್ ಸಮಿತಿಯಿಂದ ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಕೆ. ಅಧಿವೇಶನದ ಹೊತ್ತಲ್ಲಿ ಕಮಿಷನ್ ಬಾಂಬ್ ಸಿಡಿಸೋದಿಕ್ಕೆ ಪ್ಲಾನ್. ಬಿಜೆಪಿಗರ ಒಂದೊಂದು ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆಯೋದಿಕ್ಕೆ ಪಣ ತೊಟ್ಟಿದೆ. ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ರಲ್ಲ, ಅದು ಟಕ್ಕರ್ ಕೊಡಕ್ಕೆ ಮುಂದಾಗಿದ್ದು, ಪ್ಲಾನ್ ಯಾವ ರೀತಿ ಸಕ್ಸಸ್ ಆಗತ್ ಗೊತ್ತಿಲ್ಲ. ಎಲ್ಲ ಆರೋಪಗಳ ಸತ್ಯಾಸತ್ಯತೆ, ಸಾವಿರ ಪುಟಗಳ ಆರೋಪ ಪಟ್ಟಿ ಕೈ ಸೇರಿದೆಯಂತೆ. ಸೊ ಅದನ್ನ ಇಟ್ಕೊಂಡು ಈಗ ಅಧಿವೇಶನದಲ್ಲಿ ಚರ್ಚೆ ಮಾಡಕ್ಕೆ ಪ್ಲಾನ್ ನಡೆಸಿದ್ದಾರೆ. ಸಣ್ಣ ಬೃಹತ್ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಅಂದರೆ ಇಲ್ಲೆಲ್ಲ ಕಮಿಷನ್ ವಿಚಾರದಲ್ಲಿ ಆಗಿರೋದು. ಬೃಹತ್ ಕಾಮಗಾರಿಗಳಲ್ಲಿ 40%ಕ್ಕಿಂತ ಹೆಚ್ಚಿನ ಕಮಿಷನ್ ಅನ್ನ ಪಡೆದುಕೊಂಡಿದ್ದಾರೆ. SR ದರ ಪಟ್ಟಿ ನಿಗದಿ, ಸ್ಟಾರ್ ರೇಟ್ ಪದ್ಧತಿ ಜಾರಿ ಮಾಡಿರೋದು. ಸೊ ಈ ಇಲಾಖೆಯಲ್ಲೆಲ್ಲವೂ ಕೂಡ ಕಮಿಷನ್ ಆರೋಪ ಆಗಿದ್ದು, ಸರಿಸುಮಾರು 2,000 ಪುಟಗಳ ವರದಿ ಸಲ್ಲಿಕೆ ಮಾಡಲಾಗಿದೆ. ಮತ್ತೊಂದು ಸುತ್ತಿನ ತನಿಖೆಗೆ ಮುಂದಾಗಿದ್ದಾರೆ. 40% ಕಮಿಷನ್ ಆರೋಪದ ತನಿಖಾ ವರದಿ ಸಲ್ಲಿಕೆಯ ರಿಪೋರ್ಟ್ ರೆಡಿಯಾಗಿದೆ. ಬರೋಬ್ಬರಿ 2,000 ಪುಟಗಳ ವರದಿ ಇದಾಗಿದ್ದು, ಟಕ್ಕರ್ ಕೊಡೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇಲಾಖಾವಾರು ಎಷ್ಟೆಷ್ಟು ಭ್ರಷ್ಟಾಚಾರ ಆಗಿದೆ 19ರಿಂದ 23ರವರೆಗೆ, ಇದೆಲ್ಲದರ ವರದಿಯನ್ನ
ತೆಗೆದುಕೊಂಡಿದ್ದಾರೆ. ನಗರಾಭಿವೃದ್ಧಿ ಆಗಿರ್ಬೋದು, ನೀರಾವರಿ, ಬೃಹತ್ ಕೈಗಾರಿಕೆಯಲ್ಲೆಲ್ಲ 40%ಗಿಂತ ಅಧಿಕವಾಗಿ ಆಗಿದೆ ಕಮಿಷನ್ ಅನ್ನೋದು. ಸೊ ಈಗ ಆ 40% ಕಮಿಷನ್ ವಿಚ್